Today we are starting the study or the background of the book of Leviticus. ಇಂದು ನಾವು ಯಾಜಕಕಾಂಡ ಎಂಬಂತಹ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಆ ಪುಸ್ತಕದ ಹಿನ್ನೆಲೆಯನ್ನು ನಾವು ನೋಡಿಕೊಳ್ಳುತ್ತೇವೆ. For a nominal Christian, this is not a very exciting book. ಒಬ್ಬ ನಾಮಧೇಯ ಕ್ರೈಸ್ತನಿಗೆ ಈ ಒಂದು ಪುಸ್ತಕವು ಅತ್ಯಂತ ಸ್ವಾರಸ್ಯಕರವಾದದ್ದೇನೂ ಅಲ್ಲ. ಹಲೋ, ಕೇಳ್ತಿದೆ. ಓಕೆ ಬ್ರದರ್. The very name Levites make you think that it is connected with the tribe of Levites. ಇಲ್ಲಿ ಯಾಜಕ ಅಥವಾ ಲೇವಿ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಅದು ಲೇವಿ ಕುಲಕ್ಕೆ ಸಂಬಂಧಪಟ್ಟಂತಹ ಪುಸ್ತಕವಿರಬಹುದು ಎಂಬುದಾಗಿ ನಿಮಗೆ ಅನಿಸಬಹುದು. Let's read the first verse of the first chapter. ಮೊದಲನೇ ಅಧ್ಯಾಯದ ಮೊದಲನೆಯ ವಚನವನ್ನು ನಾವು ಓದಿಕೊಳ್ಳೋಣ. Naveen, ಗುಡಾರದೊಳಗಿದ್ದ ಅವನ ಸಂಗ ಮಾತಾಡಿ ಹೀಗೆಂದನು. okay, now for a Jewish child, study of this book is the first thing they do. ಒಬ್ಬ ಯಹೂದ್ಯರ ಕುಟುಂಬದಲ್ಲಿ ಹುಟ್ಟಿದಂತಹ ಮಗುವಿಗೆ ಅವರು ಪ್ರಪ್ರಥಮವಾಗಿ ಬೋಧಿಸುವಂತಹ ಪಾಠ ಇದೇ ಪುಸ್ತಕವಾಗಿದೆ. Yet for Christians, this is the last or the least studied book. ಮತ್ತು ಕ್ರೈಸ್ತರಿಗೆ ಈ ಒಂದು ಪುಸ್ತಕ ಅತ್ಯಂತ ಕಡೆಯದಾಗಿ ಅಥವಾ ಯಾರು ಅತಿಯಾಗಿ ಅಧ್ಯಯನ ಮಾಡಿದಂತಹ ಪುಸ್ತಕವಾಗಿದೆ. There are so much reference, more than 40 or so reference of this book in the New Testament. ಈ ಒಂದು ಪುಸ್ತಕದ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ 100ಕ್ಕಿಂತ ಹೆಚ್ಚು ರೆಫರೆನ್ಸ್ ಗಳನ್ನು ನಾವು ಅಲ್ಲಿ ಕಾಣುತ್ತೇವೆ. 40ಕ್ಕಿಂತ ಹೆಚ್ಚು ಉಲ್ಲೇಖಗಳನ್ನು ನಾವು ಅಲ್ಲಿ ಕಾಣುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ. Do you know one of the speciality of this book? ಈ ಒಂದು ಪುಸ್ತಕದ ಒಂದು ವಿಶೇಷತೆ ಏನಿದೆ ಎಂಬುದಾಗಿ ನಿಮಗೆ ಗೊತ್ತಾ? This book contains more of God's word, direct God's word, than any other book in the Bible. ಈ ಒಂದು ಪುಸ್ತಕವು ಸತ್ಯವೇದದಲ್ಲಿರುವಂತಹ ಬೇರೆ ಇತರ ಪುಸ್ತಕಗಳಿಗಿಂತ ಹೆಚ್ಚಾಗಿ ದೇವರ ನೇರ ಮಾತುಗಳನ್ನು ಒಳಗೊಂಡಿದೆ. And some godly scholars call it the most important book in the Bible. ಮತ್ತು ಇನ್ನು ಕೆಲವು ದೇವಶಾಸ್ತ್ರಜ್ಞರು ಈ ಪುಸ್ತಕವನ್ನ ಸತ್ಯವೇದದಲ್ಲೇ ಅತ್ಯಂತ ಪ್ರಾಮುಖ್ಯವಾದ ಪುಸ್ತಕ ಎಂಬುದಾಗಿ ಕರೆಯುತ್ತಾರೆ. In holiness is the main theme of Leviticus. ಈ ಒಂದು ಯಾಜಕಕಾಂಡ ಪುಸ್ತಕದ ಪ್ರಮುಖ ಉದ್ದೇಶವೇನಾಗಿದೆ ಅಂದರೆ ಪರಿಶುದ್ಧತೆ. Now you can see why nominal Sunday morning Christians will not find it exciting. ಈಗ ನಿಮಗೆ ಗೊತ್ತಾಯ್ತಾ ಯಾಕೆ ಭಾನುವಾರದ ಕ್ರೈಸ್ತರು ಮತ್ತು ನಾಮಧೇಯ ಕ್ರೈಸ್ತರಿಗೆ ಈ ಪುಸ್ತಕ ಅಷ್ಟು ಇಷ್ಟವಾಗುವುದಿಲ್ಲ ಎಂಬುದಾಗಿ. If the instruction in this book is only about ancient Jewish sacrificial rituals and law, if that is all we see from here, our blessing will be very limited. ಈ ಒಂದು ಪುಸ್ತಕದಲ್ಲಿ ನಾವು ಒಂದು ವೇಳೆ ಪುರಾತನ ಕಾಲದ ಯಹೂದ್ಯರ ಪದ್ಧತಿಗಳಾದಂತಹ ಯಜ್ಞ ಸಮರ್ಪಣೆ, ಆಚಾರ ವಿಚಾರಗಳು, ಕೇವಲ ಇವುಗಳನ್ನೇ ಇದು ಒಳಗೊಂಡಿದ್ದರೆ ಓದುವವರಿಗೆ ಅದರಿಂದ ಆಶೀರ್ವಾದವೇನು ದೊರಕುತ್ತಿರಲಿಲ್ಲ. ಕಡಿಮೆ ಆಶೀರ್ವಾದ ದೊರಕುತ್ತಿತ್ತು. Once we see in every detail the sacrifices and see the pictures and perfections of Christ and his work, ಆದರೆ ಇಲ್ಲಿ ನಾವು ನೋಡುವಂತಹ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ನಾವು ನೋಡುವಂತಹ ಆ ಯಜ್ಞಗಳು ಮತ್ತು ಆ ಯಜ್ಞಗಳ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವನ್ನು ನಾವು ನೋಡುವಾಗ, when we meditate upon it, much blessing will come in our life. ಅವುಗಳನ್ನ ನಾವು ಧ್ಯಾನಿಸುವಾಗ ಅವುಗಳ ಮೂಲಕ ನಮ್ಮ ಜೀವಿತಕ್ಕೆ ಅತಿ ಹೆಚ್ಚು ಆಶೀರ್ವಾದ ದೊರೆಯುತ್ತದೆ. The New Testament counterpart of this book is the Epistle of Hebrews. ಈ ಪುಸ್ತಕಕ್ಕೆ ಸಮಾನಾಂತರವಾದಂತಹ
ಹೊಸ ಒಡಂಬಡಿಕೆಯ ಪುಸ್ತಕ ಯಾವುದಾದರೂ ಇದ್ದರೆ ಅದು ಇಬ್ರಿಯರಿಗೆ ಬರೆದ ಪತ್ರಿಕೆಯಾಗಿದೆ. To understand the book of Hebrews, you should know Leviticus. To understand Leviticus, you should study Hebrews. ನೀವು ಒಂದು ವೇಳೆ ಇಬ್ರಿಯರಿಗೆ ಬರೆದ ಪುಸ್ತಕವನ್ನ ಪತ್ರಿಕೆಯನ್ನ ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ಯಾಜಕಕಾಂಡ ಪುಸ್ತಕವನ್ನು ಅಧ್ಯಯನ ಮಾಡಬೇಕು, ಮತ್ತು ಯಾಜಕಕಾಂಡ ಪುಸ್ತಕವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ಅಧ್ಯಯನ ಮಾಡಬೇಕಾಗುತ್ತದೆ. Book of Leviticus not only contains typological significance from the sacrifices of our Lord Jesus Christ. ಈ ಯಾಜಕಕಾಂಡ ಪುಸ್ತಕದಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಆ ಯಜ್ಞಕ್ಕೆ ಅಥವಾ ಆತನ ತ್ಯಾಗಕ್ಕೆ ಸಮಾನವಾದಂತಹ ಕೇವಲ ರೂಪಗಳನ್ನು ಅಥವಾ ಹೋಲಿಕೆಗಳನ್ನು ಮಾತ್ರ ನಾವು ಕಾಣುವುದಿಲ್ಲ. It contains extensive revelation about the character of God, especially God's holiness. ಅದರೊಟ್ಟಿಗೆ ನಾವು ನಮ್ಮ ದೇವರ ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಗುಣವನ್ನ ನಾವು ಅಲ್ಲಿ ಪ್ರಕಟಿಸಲ್ಪಟ್ಟಿರುವುದನ್ನು ನಾವು ಕಾಣುತ್ತೇವೆ ಈ ಪುಸ್ತಕದಲ್ಲಿ. ಆ ಗುಣ ಯಾವುದೆಂದರೆ ಆತನ ಪರಿಶುದ್ಧತೆ. It also contains his electing love and grace. ಮತ್ತು ಆತನ ಆಯ್ದುಕೊಳ್ಳುವಂತಹ ಮತ್ತು ಕೃಪೆಯ ಪ್ರೀತಿಯನ್ನ ಈ ಪುಸ್ತಕವು ಒಳಗೊಂಡಿದೆ. It is the lessons concerning the holy life that God expects from his people. ಈ ಒಂದು ಅಧ್ಯಾಯದಲ್ಲಿ ದೇವರು ತನ್ನ ಜನರಿಂದ ಬಯಸುವಂತಹ ಪರಿಶುದ್ಧತೆಯ ಜೀವಿತವನ್ನು ಸಹ ಅದು ತಿಳಿಸುವಂತದ್ದಾಗಿದೆ. Moses, as we know, is the author of this and the first 5 books of the Bible. ನಮಗೆ ಗೊತ್ತಿರೋ ಪ್ರಕಾರ ಈ ಒಂದು ಪುಸ್ತಕದ ಕರ್ತೃವು ಸಹ ಮೋಶೆಯೇ ಆಗಿದ್ದಾನೆ. ಸತ್ಯವೇದದ ಮೊದಲನೆಯ 5 ಅಧ್ಯಾಯಗಳ ಸಂಪಾದಕರು ಅದು ಮೋಶೆಯೇ ಆಗಿದ್ದಾನೆ. 5 ಪುಸ್ತಕಗಳು, 5 books, 5 ಪುಸ್ತಕಗಳ ಸಂಪಾದಕರು ಅಥವಾ ಕರ್ತೃ ಮೋಶೆಯೇ ಆಗಿದ್ದಾನೆ. In the 27 chapters of this book, 20 times we read that the Lord spoke to Moses. The Lord spoke to Moses. ಈ ಸತ್ಯವೇದ ಈ ಪುಸ್ತಕದ 27ನೇ ಅಧ್ಯಾಯದಲ್ಲಿ ನಾವು ಸುಮಾರು 27 ಬಾರಿ ದೇವರು ಮೋಶೆಯೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಅಲ್ಲಿ ಕಾಣುತ್ತೇವೆ. 20 times in 27 chapters. 27ನೇ ಅಧ್ಯಾಯದಲ್ಲಿ 20 ಬಾರಿ ಮೋಶೆಯೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ನಾವಲ್ಲಿ ಓದುತ್ತೇವೆ. 27ನೇ ಅಧ್ಯಾಯದಲ್ಲಿ ಅಲ್ಲ, in the 27 chapters 20 times we read God spoke to Moses. ಗಾಟ್ ಇಟ್ ಅಂತ ಈ ಪುಸ್ತಕದ 27 ಅಧ್ಯಾಯಗಳಲ್ಲಿ ನಾವು ನೋಡುವಾಗ ದೇವರು ಮೋಶೆಯೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಸುಮಾರು 20 ಬಾರಿ ನಾವು ಕಾಣುತ್ತೇವೆ. Thank you. Judaism and historical Christianity accepted Moses as the author. ಯಹೂದ್ಯರು ಮತ್ತು ಕ್ರೈಸ್ತರು ಈ ಮೋಶೆಯೇ ಈ ಪುಸ್ತಕವನ್ನು ಬರೆದಿದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. In the 13th chapter, we read about a man with leprosy, the cleansing of the leprosy, the role of the priest in identifying and examining him. All that we see in chapter 13. ಈ ಪುಸ್ತಕದ 13ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ಕುಷ್ಠರೋಗಿಯ ಶುದ್ಧತೆಯ ಕುರಿತಾಗಿ ನಾವು ನೋಡುತ್ತೇವೆ. ಒಬ್ಬ ಕುಷ್ಠರೋಗ ಇರುವವನನ್ನ ಪತ್ತೆ ಹಚ್ಚುವ ಕಾರ್ಯ ಮತ್ತು ಆತನು ಗುಣಮುಖನಾಗಿದ್ದರೂ ಆತನನ್ನ ಶುದ್ಧೀಕರಿಸುವಂತಹ ಕಾರ್ಯ ಅದು ಯಾಜಕನು ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ಓದುತ್ತೇವೆ. Now read Mark 1:44. ಈಗ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 44ನೇ ವಚನವನ್ನ ಓದಿರಿ. Mark 1:44. ಮಾರ್ಕನ ಸುವಾರ್ತೆ 1:44. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿ ಬಿಟ್ಟನು. Jesus told this man who was cleansed to do the rituals that he had to do prescribed in the book of Leviticus.
ಕುಷ್ಠರೋಗದಿಂದ ವಾಸಿಯಾದಂತಹ ಆ ವ್ಯಕ್ತಿಗೆ ಯೇಸು ಕ್ರಿಸ್ತನು ಹೇಳಿದನು, ಆ ಯಾಜಕಕಾಂಡ ಪುಸ್ತಕದಲ್ಲಿ ಹೇಳಿರುವಂತಹ ಶುದ್ಧಾಚಾರವನ್ನು ನೀನು ಹೋಗಿ ನೆರವೇರಿಸು ಎಂಬುದಾಗಿ. So Jesus Christ is giving credibility to the authorship of Moses and the book of Leviticus. ಆದ್ದರಿಂದ ಯೇಸು ಕ್ರಿಸ್ತನು ಸಹ ಈ ಯಾಜಕಕಾಂಡ ಪುಸ್ತಕಕ್ಕೂ ಮತ್ತು ಮೋಶೆಯೇ ಆ ಪುಸ್ತಕವನ್ನ ಬರೆದಿರುವವನು ಎಂಬುದಾಗಿ ಆತನು ದೃಢೀಕರಿಸುವವನಾಗಿದ್ದಾನೆ. Only the modern liberal theologians question the authorship of Moses. ಕೇವಲ ಆಧುನಿಕ ಕಾಲದ ಉದಾರವಾದಿಗಳಾದಂತಹ ಸತ್ಯವೇದ ಪಂಡಿತರು ಮಾತ್ರ ಮೋಶೆಯ ಆ ಕರ್ತೃತ್ವವನ್ನ ಅವರು ಪ್ರಶ್ನಿಸುವವರಾಗಿದ್ದಾರೆ. That he is the writer. ಆತನು ಬರೆದಿದ್ದಾನೆ ಎಂಬುದನ್ನ ಅವರು ಪ್ರಶ್ನಿಸುವವರಾಗಿದ್ದಾರೆ. This theological change happened mostly from Germany. ಈ ಒಂದು ದೈವಶಾಸ್ತ್ರದ ಬದಲಾವಣೆಗಳು ಆದದ್ದು ಜರ್ಮನಿ ದೇಶದಲ್ಲಿ. In the book of Genesis we saw sin and death. ಆದಿಕಾಂಡ ಪುಸ್ತಕದಲ್ಲಿ ನಾವು ಪಾಪದ ಕುರಿತಾಗಿ ಮರಣದ ಕುರಿತಾಗಿ ನೋಡುತ್ತೇವೆ. In Exodus we saw deliverance or redemption. ಮತ್ತು ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ಬಿಡುಗಡೆಯ ಕುರಿತಾಗಿ ನೋಡಿದೆವು. In the Leviticus we are going to see the worship of the redeemed people. ಮತ್ತು ಯಾಜಕಕಾಂಡ ಪುಸ್ತಕದಲ್ಲಿ ಆ ಬಿಡುಗಡೆ ಹೊಂದಿದಂತಹ ಜನರ ಆರಾಧನೆಯನ್ನು ನಾವು ಅಲ್ಲಿ ಕಾಣುತ್ತೇವೆ. We are going to mostly look at the background and the content of this book. ಇಂದು ನಾವು ಬಹುಶಃ ಈ ಒಂದು ಪುಸ್ತಕದಲ್ಲಿ ಅಡಗಿರುವಂತಹ ಸಂಗತಿಗಳು ಮತ್ತು ಈ ಪುಸ್ತಕದ ಹಿನ್ನೆಲೆಯನ್ನ ಮಾತ್ರ ನೋಡಿಕೊಳ್ಳುತ್ತೇವೆ. In Exodus, when we entered Exodus, we have seen tabernacle setup. ನಾವು ಯಾಜಕಕಾಂಡ ಪುಸ್ತಕವನ್ನ ಮುಂದೆ ಹೋಗುವಾಗ ಅಥವಾ ಯಾಜಕಕಾಂಡ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸುವಾಗ ಅಲ್ಲಿ ದೇವದರ್ಶನದ ಗುಡಾರದ ನಿಲ್ಲಿಸುವಿಕೆ ಸ್ಥಾಪನೆಯ ಕುರಿತಾಗಿ ಅಲ್ಲಿ ನಾವು ನೋಡುತ್ತೇವೆ. When we entered the book of Exodus, we saw tabernacle is set up. ಆ ವಿಮೋಚನಕಾಂಡ ಪುಸ್ತಕವನ್ನು ಪ್ರವೇಶಿಸುವಾಗ ಅಲ್ಲಿ ನಾವು ದೇವದರ್ಶನದ ಗುಡಾರದ ಕಟ್ಟಲ್ಪಡುವಿಕೆಯ ಕುರಿತಾಗಿ ನಾವು ಅಲ್ಲಿ ನೋಡಿದೆವು. Then there is a 50-day period, and after the tabernacle is set up, ಆ ದೇವದರ್ಶನದ ಗುಡಾರವನ್ನ ಸ್ಥಾಪಿಸಿದ ನಂತರ 50 ದಿನಗಳ ಕಾಲದ ಒಂದು ಅಂತರವನ್ನು ನಾವು ನೋಡುತ್ತೇವೆ. Read Exodus 40 verse 17. 40ನೇಯ ಅಧ್ಯಾಯ ವಿಮೋಚನಕಾಂಡ ಪುಸ್ತಕ 17ನೇ ವಚನವನ್ನು ದಯಮಾಡಿ ಓದಿರಿ. 2ನೇ ವರ್ಷದ 1ನೇ ತಿಂಗಳಿನ ಪ್ರಥಮ ದಿನದಲ್ಲಿ ಮೋಶೆ ಗುಡಾರವನ್ನು ಎತ್ತಿ ನಿಲ್ಲಿಸಿದನು. God revealed this book and its content before Israelites left Sinai. ಇಸ್ರಾಯೇಲರು ಸೀನಾಯಿ ಬೆಟ್ಟವನ್ನ ಬಿಟ್ಟು ಹೊರಡಲಿಕ್ಕಿಂತ ಮುಂಚೆಯೇ ದೇವರು ಈ ಒಂದು ಪುಸ್ತಕದ ಸಂಗತಿಗಳು ಅಥವಾ ಈ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನ ಅವರಿಗೆ ಪ್ರಕಟಿಸಿದನು. The year of writing of this book is maybe around 1450 BC. ಈ ಪುಸ್ತಕವನ್ನ ಸುಮಾರು 1450ನೇಯ ಕ್ರಿಸ್ತ ಪೂರ್ವ 1450ನೇಯ ಇಸವಿಯಲ್ಲಿ ಬರೆದಿರಬಹುದು. The name Leviticus associated with Levites or the priest. ಅಲ್ಲಿ ಯಾಜಕ ಎಂಬುದಾಗಿ ಹೇಳುವಾಗ, ಯಾಜಕ ಕಾಂಡ ಎಂಬುದಾಗಿ ಹೇಳುವಾಗ ಅದು ಯಾಜಕನಿಗೆ ಅಥವಾ ಲೇವಿ ಕುಲದವರಿಗೆ ಸಂಬಂಧಪಟ್ಟದಾಗಿದೆ. After the tabernacle is set up, ಆ ದೇವದರ್ಶನದ ಗುಡಾರವನ್ನು ಸ್ಥಾಪಿಸಿದ ನಂತರ this is an instruction manual for the priest who is going to minister in the tabernacle. ಆ ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡುವಂತಹ ಮಹಾಯಾಜಕನಿಗೆ ಮತ್ತು ಯಾಜಕರಿಗೆ ಈ ಒಂದು ಪುಸ್ತಕವು ಅದು ನಿರ್ದೇಶನದ ಪುಸ್ತಕವಾಗಿ ಕೊಡಲ್ಪಟ್ಟಿದೆ, ಕೈಪಿಡಿಯಾಗಿ ಕೊಡಲ್ಪಟ್ಟಿದೆ. They need instruction how to carry on the sacrifices associated with the structure among them, that is tabernacle. ಅವರ ಮಧ್ಯದಲ್ಲಿ ಇರುವಂತಹ ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡುವಾಗ ಅವರು ಸಮರ್ಪಿಸುವಂತಹ ಯಜ್ಞಗಳ ರೀತಿ, ಆ ಕ್ರಮವನ್ನ ಅವರು ತಿಳಿದಿರಬೇಕಾಗುತ್ತದೆ. In Exodus we see Israel delivered from Egypt. ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ್ದನ್ನು ನಾವು ಕಾಣುತ್ತೇವೆ.
They're set apart as God's own special possession. ಮತ್ತು ಅವರು ದೇವರ ವಿಶೇಷ ಸ್ವತ್ತಿನ ರೀತಿಯಲ್ಲಿ ಅವರು ಆ ದೇಶವನ್ನು ಬಿಟ್ಟು ಹೊರಟರು. In Leviticus, we see how they are to be separated from sin and uncleanliness in order to approach God in the sanctuary. ಈ ಯಾಜಕ ಕಂಡ ಪುಸ್ತಕದಲ್ಲಿ ನಾವು ದೇವರ ಗುಡಾರವನ್ನ ಅಥವಾ ದೇವದರ್ಶನವನ್ನ ಅಥವಾ ಆತನ ಸನ್ನಿಧಿಯನ್ನ ಪ್ರವೇಶಿಸಬೇಕಾದರೆ ಇಸ್ರಾಯೇಲರು ತಮ್ಮನ್ನ ತಾವು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು, ಪಾಪದಿಂದ ದೂರವಿದ್ದು ಹೇಗೆ ತಮ್ಮನ್ನು ಕಾಪಾಡಿಕೊಳ್ಳಬೇಕು ಎಂಬುದರ ಕುರಿತಾಗಿ ನಾವು ಕಾಣುತ್ತೇವೆ. Holiness become the rule of the camp of Israel. ಇಸ್ರಾಯೇಲರ ಆ ಒಂದು ಜನಾಂಗದ ಅಥವಾ ಇಸ್ರಾಯೇಲರ ಆ ಒಂದು ಡೇರೆಗಳ ಮಧ್ಯದಲ್ಲಿ ಪರಿಶುದ್ಧತೆಯೇ ಅತ್ಯಂತ ಪ್ರಾಮುಖ್ಯವಾದಂತ ವಿಷಯವಾಗಿತ್ತು. A holy God is dwelling among them. ಯಾಕಂದರೆ ಅವರ ಮಧ್ಯದಲ್ಲಿ ಅತಿ ಪರಿಶುದ್ಧನಾದಂತಹ ದೇವರು ವಾಸಿಸುತ್ತಿದ್ದಾನೆ. We see the same thing in Leviticus and also in 1 Peter 1:15, be holy for I am holy. ನಾವು ಯಾಜಕಾಂಡ ಪುಸ್ತಕದಲ್ಲಿ ಮಾತ್ರವಲ್ಲ, ಅದೇ ರೀತಿಯಲ್ಲಿ 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿಯೂ ಸಹ ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ತನ್ನ ಜನರಿಗೆ ಹೇಳುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. In both Old Testament and New Testament, God demands that his people be holy because he is holy. ಹಳೆಯ ಒಡಂಬಡಿಕೆಯಲ್ಲಿ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿಯೂ ದೇವರು ತನ್ನ ಜನರಿಗೆ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ಆಜ್ಞೆ ಕೊಡುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Because he is holy. ಯಾಕಂದರೆ ಆತನು ಪರಿಶುದ್ಧನಾಗಿದ್ದಾನೆ. This poses a serious problem. ಇದು ಅತ್ಯಂತ ಗಂಭೀರವಾದಂತಹ ಒಂದು ಸಮಸ್ಯೆಯನ್ನ ಇಲ್ಲಿ ತರುತ್ತದೆ. Because man by nature and practice is unholy. ಯಾಕಂದ್ರೆ ಮಾನವನು ಆತನ ಕಾರ್ಯದಲ್ಲಿ ಮತ್ತು ಆತನು ಹುಟ್ಟಿನಿಂದಲೂ ಆತನು ಅಪರಿಶುದ್ಧನಾಗಿದ್ದಾನೆ. The solution lies in blood atonement. ಆತನ ಅಪರಿಶುದ್ಧತೆಗೆ ಇರುವಂತಹ ಪರಿಹಾರ ರಕ್ತ ಸಮರ್ಪಣೆ ಅಥವಾ ರಕ್ತದಿಂದ ಆಗುವಂತಹ ಒಂದು ಸಂಧಾನ. Read Leviticus 17 verse 11. ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಚನವನ್ನ ದಯಮಾಡಿ ಓದಿರಿ. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ, ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. Man is sinful and unholy by nature. The remedy is in the blood sacrifice. ಮನುಷ್ಯನು ಆತನು ಹುಟ್ಟಿನಿಂದ ಮತ್ತು ಆತನ ಕಾರ್ಯಗಳಿಂದ ಆತನು ಪಾಪಿಯಾಗಿದ್ದಾನೆ. ಅದಕ್ಕೆ ಪರಿಹಾರ ರಕ್ತ ಸಮರ್ಪಿಸುವುದರಲ್ಲಿದೆ. The animal sacrifices of the Old Testament look forward to the one and once for all sacrifice of the Lamb of God. ಹಳೆಯ ಒಡಂಬಡಿಕೆಯ ಯಜ್ಞ ಪಶುವಿನ ಆ ಸಮರ್ಪಣೆಯು ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ಒಂದೇ ಸಾರಿ ಶಾಶ್ವತವಾಗಿ ನಿಲ್ಲುವಂತಹ ಯೇಸು ಕ್ರಿಸ್ತನ ಆ ಒಂದು ಯಜ್ಞಕ್ಕೆ ಸೂಚನೆಯಾಗಿವೆ ಅಥವಾ ಕೈ ತೋರಿಸುವಂತವುಗಳಾಗಿವೆ. Theologically, the Levitical sacrificial system was instituted for a people redeemed from Egypt. ದೈವಶಾಸ್ತ್ರೀಯವಾಗಿ ನಾವು ನೋಡುವುದಾದರೆ ಆ ಯಜ್ಞ ಸಮರ್ಪಣೆಯ ಆ ಒಂದು ಕಾರ್ಯವು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಲ್ಪಟ್ಟಂತಹ ದೇವ ಜನರಿಗಾಗಿ ಕೊಡಲ್ಪಟ್ಟದ್ದು. They are in a covenant relationship with their God. ಅದು ದೇವರೊಂದಿಗಿನ ಆ ಒಂದು ಒಡಂಬಡಿಕೆಯ ಸಂಬಂಧವನ್ನ ಸೂಚಿಸುವಂತದ್ದಾಗಿದೆ. So the sacrifice in Israel was not a human effort to find favor with God. ಆದ್ದರಿಂದ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದಂತಹ ಯಜ್ಞ ಸಮರ್ಪಣೆಯ ಆ ಒಂದು ಆಚಾರ ಅಥವಾ ಕ್ರಮ ಅದು ದೇವರ ದೃಷ್ಟಿಯಲ್ಲಿ ಮನುಷ್ಯನು ಒಳ್ಳೆಯವನಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಅಲ್ಲ, but not to get favor from God, ಅಥವಾ ದೇವರಿಂದ ಒಳಿತನ್ನ ಹೊಂದಲಿಕ್ಕಾಗಿ ಅಲ್ಲ, but the response to what he has already done in their life through the covenant relationship. ಆದರೆ ಬದಲಾಗಿ ತಮ್ಮ ಜೀವಿತದಲ್ಲಿ ಅವರು ಈಗಾಗಲೇ ಆ ಒಂದು ಒಡಂಬಡಿಕೆಯ ಆ ಒಂದು ಮೂಲಕ ಮಾಡಿರುವಂತಹ ಕಾರ್ಯಗಳಿಗಾಗಿ ಅವರು ತೆಗೆದುಕೊಳ್ಳುವಂತ ಕ್ರಮವಾಗಿದೆ. Whenever sin or impurity
comes in their life, ಅವರ ಜೀವಿತಗಳಲ್ಲಿ ಪಾಪವು ಅಥವಾ ಅಪರಿಶುದ್ಧತೆಯು ಬರುವಾಗ they disrupted the fellowship. ಆ ಒಂದು ದೇವರೊಟ್ಟಿಗಿನ ಅವರ ಅನ್ಯೋನ್ಯತೆಯು ಅದು ಕಡಿದು ಹೋಗುತ್ತಿತ್ತು. So they have to offer this sacrifice. ಆದ್ದರಿಂದ ಅವರು ಮತ್ತೆ ಈಗ ಯಜ್ಞ ಸಮರ್ಪಣೆ ಮಾಡಬೇಕಾಗುತ್ತದೆ. For a New Testament believer, we see that in 1 John 1:9, when we confess our sin, God is just and faithful to forgive us and cleanse us from all unrighteousness. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ನಮಗೆ ಈ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನ ಕ್ಷಮಿಸಿ ಬಿಟ್ಟು ನಮ್ಮನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Book of Leviticus deals with the worship of Israel, its sacrifices, priesthood, all those things. ಯಾಜಕ ಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲ್ ಜನಾಂಗವು ಅಥವಾ ಇಸ್ರಾಯೇಲರು ಸಮರ್ಪಿಸುವಂತಹ ಯಜ್ಞಗಳ ಕುರಿತಾಗಿ ಅವರ ಯಾಜಕತ್ವವು ಮತ್ತು ಅವರ ಆರಾಧನೆಯ ಕ್ರಮವನ್ನ ನಾವು ಅಲ್ಲಿ ನೋಡುತ್ತೇವೆ ಈ ಪುಸ್ತಕದಲ್ಲಿ. It is a legal literature, laws for their conduct. ಈ ಒಂದು ಪುಸ್ತಕವು ಅವರು ದೇವರೊಟ್ಟಿಗೆ ಹೊಂದಬೇಕಾದಂತಹ ಆ ಒಂದು ಸಂಪರ್ಕಕ್ಕೆ ಕೊಡಲ್ಪಟ್ಟಂತಹ ಒಂದು ಕಾನೂನಾತ್ಮಕವಾದಂತಹ ಪುಸ್ತಕವಾಗಿದೆ. You shall not, many times say, thou shalt not. ಅನೇಕ ಸಂದರ್ಭಗಳಲ್ಲಿ ಇಂಥದ್ದನ್ನ ಮಾಡಬಾರದು, ನೀನು ಇದನ್ನ ಮಾಡಬೇಡ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. When it says if you do such and such will be the result. ನೀನು ಒಂದು ವೇಳೆ ಇಂತಹ ಕಾರ್ಯವನ್ನ ಮಾಡುವುದಾದರೆ ಅದರಿಂದ ಬರುವಂತಹ ಪರಿಣಾಮ ಅಥವಾ ಅದಕ್ಕಾಗುವಂತಹ ಶಿಕ್ಷೆ ಇಂಥದ್ದಿರುತ್ತದೆ ಎಂಬುದಾಗಿ ಕೊಡಲ್ಪಟ್ಟಿದೆ. God is revealing certain truth about sin and its consequence and about holiness of life before God. ದೇವರು ಈ ಪುಸ್ತಕದಲ್ಲಿ ಪಾಪವನ್ನು ಮಾಡುವಾಗ ಅದರಿಂದ ಬರುವಂತಹ ಪರಿಣಾಮಗಳ ಕುರಿತಾಗಿ ಮತ್ತು ನಾವು ಪರಿಶುದ್ಧರಾಗಿ ಜೀವಿಸುವಂತಹ ಅವಶ್ಯಕತೆಯ ಕುರಿತಾಗಿ ಈ ಪುಸ್ತಕದಲ್ಲಿ ತಿಳಿಸಿದ್ದಾನೆ. The theme of the book in Israelite believers worship and walk before a holy God. ಈ ಒಂದು ಪುಸ್ತಕದ ಮುಖ್ಯ ಧ್ಯೇಯ ಅಥವಾ ವಿಷಯ ಏನಾಗಿದೆ ಅಂದರೆ ಇಸ್ರಾಯೇಲರ ಆರಾಧನೆಯ ಕ್ರಮ ಮತ್ತು ಒಬ್ಬ ಪಾಪಿಯು ತನ್ನನ್ನ ಪರಿಶುದ್ಧನಾಗಿ ಮಾಡಿಕೊಂಡು ದೇವರ ಮುಂದೆ ಪರಿಶುದ್ಧನಾಗಿ ನಡೆಯುವುದು ಹೇಗೆ ಎಂಬಂತಹ ವಿಷಯಗಳನ್ನ ಈ ಪುಸ್ತಕ ಒಳಗೊಂಡಿದೆ. By its application, the theme is very important for Christians today. ಈ ಒಂದು ಪುಸ್ತಕವನ್ನ ಒಬ್ಬ ಕ್ರೈಸ್ತನು ಇಂದು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಾದರೆ ಈ ಪುಸ್ತಕದ ಮುಖ್ಯ ಧ್ಯೇಯ ವಾಕ್ಯವಾದಂತಹ ಪರಿಶುದ್ಧತೆಯನ್ನ ಆತನು ಅಳವಡಿಸಿಕೊಳ್ಳಬೇಕಾಗುತ್ತದೆ. Book of holiness and separateness. ಈ ಒಂದು ಪುಸ್ತಕವು ಪರಿಶುದ್ಧತೆಯ ಮತ್ತು ಪ್ರತ್ಯೇಕತೆಯ ಪುಸ್ತಕವಾಗಿದೆ. Read chapter 20 verse 26. 20ನೇ ಅಧ್ಯಾಯ 26ನೇ ವಚನವನ್ನ ದಯಮಾಡಿ ಓದಿರಿ ಈ ಪುಸ್ತಕದಲ್ಲಿ. 20ನೇ ಅಧ್ಯಾಯ 26ನೇ ವಚನ. ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ, ಆದುದರಿಂದ ನೀವು ನನಗೆ ಮೀಸಲಾಗಿರಬೇಕು. So holiness and separation we see in this verse. ಆದ್ದರಿಂದ ಈ ವಚನ ಭಾಗದಲ್ಲಿ ಪರಿಶುದ್ಧತೆ ಮತ್ತು ಪ್ರತ್ಯೇಕತೆಯ ಕುರಿತಾಗಿ ಓದುತ್ತೇವೆ. God himself is separate from all that is sinful and profane. ದೇವರು ತಾನೇ ಪಾಪದಿಂದ ಕೂಡಿದಂತಹ ಯಾವುದರಿಂದಲೂ ಮತ್ತು ಅಪರಿಶುದ್ಧವಾದದ್ದರಿಂದ ಪ್ರತ್ಯೇಕವಾಗಿದ್ದಾನೆ. Now God is present in the midst of his people Israel. ಈಗ ದೇವರು ತನ್ನ ಜನರಂತ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದಾನೆ. Now when we come to the New Testament believers, he is not just only in our midst but he is living within us. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ಆತನು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳೊಟ್ಟಿಗೆ ಇರುವುದು ಮಾತ್ರವಲ್ಲ, ಅವರಲ್ಲಿಯೇ ವಾಸಿಸುತ್ತಾನೆ. When you look at the structure of this book, ಈ ಒಂದು ಪುಸ್ತಕದ ಆ ಒಂದು ಹೊರರೇಖೆಯನ್ನ ಅಥವಾ ಅದರ ರೂಪವನ್ನ ನಾವು ನೋಡುವಾಗ it goes along with the theme of the book. ಆ ಪುಸ್ತಕದ ರೂಪವು ಈ ಪುಸ್ತಕದ
ಮುಖ್ಯ ಧ್ಯೇಯವಾದಂತಹ ಪರಿಶುದ್ಧತೆ ಎಂಬಂತಹ ವಿಷಯದೊಟ್ಟಿಗೆ ಅದು ಮುಂದುವರಿಯುತ್ತದೆ. Chapter 1 to 16 deals basically with worship before a holy God. 1-16 ಅಧ್ಯಾಯಗಳು ಪರಿಶುದ್ಧ ದೇವರ ಮುಂದೆ ಆರಾಧನೆ ಮಾಡುವ ಕ್ರಮವನ್ನ ತಿಳಿಸುತ್ತವೆ. In 17 to 27 chapters, 17-27 ಅಧ್ಯಾಯಗಳು it primarily relates with the daily walk in holiness. ಪ್ರತಿದಿನಾಲು ಪರಿಶುದ್ಧತೆಯಲ್ಲಿ ಹೇಗೆ ನಡೆಯಬೇಕು ಎಂಬುದರ ಕುರಿತಾಗಿ ಅವು ವಿವರಿಸುತ್ತವೆ. So worship and walk. ಆದ್ದರಿಂದ ಆರಾಧನೆ ಮತ್ತು ಹೇಗೆ ನಡೆಯುವುದು. When you come to New Testament, most of the epistles, ನೀವು ಹೊಸ ಒಡಂಬಡಿಕೆಗೆ ಬರುವಾಗ ಮುಖ್ಯವಾಗಿ ಪತ್ರಿಕೆಗಳಲ್ಲಿ ನಾವು ಈ ರೀತಿ ಕಾಣುತ್ತೇವೆ. most of the epistles, the first part is about doctrinal, and the second part is practical. ಪತ್ರಿಕೆಗಳು ಮುಖ್ಯವಾಗಿ ಅನೇಕ ಪತ್ರಿಕೆಗಳು ನಾವು ನೋಡುವಾಗ ಅದರ ಮೊದಲನೆಯ ಭಾಗವು ಈ ಸಿದ್ಧಾಂತಗಳನ್ನ ಅಥವಾ ಬೋಧನೆಗಳನ್ನ ಒಳಗೊಂಡಿವೆ. ಎರಡನೆಯ ಭಾಗವು ಅಥವಾ ನಂತರದ ಭಾಗಗಳು ಅವು ನಮ್ಮ ಪ್ರಾಯೋಗಿಕ ಜೀವಿತಕ್ಕೆ ಅವುಗಳನ್ನ ಅಳವಡಿಸಿಕೊಳ್ಳುವುದರ ಕುರಿತಾಗಿ ಮಾತನಾಡುತ್ತವೆ. If holiness is only in theory, then it is lacking, but it should be applied in our day-to-day walk. ಕೇವಲ ಪರಿಶುದ್ಧತೆ ಎಂಬಂತದನ್ನ ನಾವು ಜ್ಞಾನವಾಗಿ ಅಥವಾ ನಮ್ಮ ಅಧ್ಯಯನದಲ್ಲಿ ಮಾತ್ರ ಇರುವುದಲ್ಲ, ಬದಲಾಗಿ ಅದನ್ನ ಪ್ರತಿದಿನಾಲು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕು. Now, when we look at the sacrifices in the Old Testament, ಹಳೆಯ ಒಡಂಬಡಿಕೆಯಲ್ಲಿ ನಾವು ಈ ಒಂದು ಯಜ್ಞಗಳ ಕುರಿತಾಗಿ ನೋಡುವಾಗ, it is given by God as the only sufficient means for Israelite to remain in harmonious fellowship with God. ಈ ಒಂದು ಯಜ್ಞಗಳು ಇಸ್ರಾಯೇಲರು ದೇವರೊಟ್ಟಿಗೆ ಸಮಾಧಾನವಾಗಿ ಒಂದು ಒಳ್ಳೆಯ ಸಂಬಂಧವನ್ನ ಹೊಂದಿದವರಾಗಿ ಜೀವಿಸಬೇಕಾದರೆ ಅವರು ಈ ಯಜ್ಞಗಳನ್ನ ಮಾಡಲೇಬೇಕು ಎಂಬಂತಹ ನಿರ್ಬಂಧವು ಅವರಿಗೆ ವಿಧಿಸಲ್ಪಟ್ಟಿದೆ. When you look at the Israelites, they had two kinds of relationship with God. ಇಸ್ರಾಯೇಲರನ್ನ ನೋಡುವಾಗ ಅವರು ದೇವರೊಟ್ಟಿಗೆ ಎರಡು ವಿಧದ ಸಂಬಂಧವನ್ನ ಹೊಂದಿದರು. One is a corporate relationship with God as a theocratic nation. Okay, they were believing in the one true God, Jehovah, and they had a corporate relationship as a nation. ಅವರು ದೈವ ಪ್ರಭುತ್ವ ಅಥವಾ ದೇವರ ಆಳ್ವಿಕೆ ನಡೆಸಲ್ಪಡುವಂತಹ ಜನಾಂಗವಾಗಿ, ದೇಶವಾಗಿ ಅವರು ದೇವರ ಪ್ರಭುತ್ವಕ್ಕೆ ಅವರು ಒಳಪಟ್ಟಿದ್ದರು. ಮೊದಲನೆಯ ಸಂಬಂಧ ಇದಾಗಿದೆ. Secondly, there's a personal relationship with God based on individual regeneration and justification by faith. ಎರಡನೆಯದಾಗಿ ಅವರು ಎರಡನೆಯ ಸಂಬಂಧ ದೇವರೊಟ್ಟಿಗೆ ವೈಯಕ್ತಿಕವಾಗಿ ಹೊಂದಿದವರಾಗಿದ್ದರು. ಅವರು ವೈಯಕ್ತಿಕ ಸಂಬಂಧವನ್ನ ಹೊಸದಾಗಿ ಹುಟ್ಟುವುದರ ಮೂಲಕ ಮತ್ತು ಆತನಲ್ಲಿ ನಂಬಿಕೆ ಇಡುವುದರ ಮೂಲಕ ಆ ವೈಯಕ್ತಿಕ ಸಂಬಂಧವನ್ನು ಹೊಂದುತ್ತಿದ್ದರು. Throughout Israel's history, when we study, ಇಸ್ರಾಯೇಲರ ಇತಿಹಾಸವನ್ನ ನಾವು ಅಧ್ಯಯನ ಮಾಡುವಾಗ there was only a remnant of true believers among the Israelites. ಇಸ್ರಾಯೇಲರ ಮಧ್ಯದಲ್ಲಿ ಕೇವಲ ಅಲ್ಪ ಮಂದಿ ಮಾತ್ರ ನಿಜವಾದ ವಿಶ್ವಾಸಿಗಳಿದ್ದರು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. But the majority were merely going through the form of worshipping the Lord without the genuine faith in them. ಆದರೆ ಇಸ್ರಾಯೇಲರಲ್ಲಿ ಬಹುಸಂಖ್ಯಾತರು ದೇವರ ಮೇಲೆ ನಿಜವಾದಂತಹ ನಂಬಿಕೆಯನ್ನ ಇಡದೆ ಕೇವಲ ಆ ಒಂದು ಯಜ್ಞ ಸಮರ್ಪಣೆ ಮತ್ತು ಆರಾಧನೆಯ ಕರ್ಕೊಂಡು ಹೋಗುತ್ತಿದ್ದರು. Is this not true today in the Christendom? ಇಂದು ಕ್ರೈಸ್ತರ ಮಧ್ಯದಲ್ಲಿ ಇದು ಸತ್ಯವಾಗಿದೆ ಅಲ್ಲವೇ? Many Christians are born Christians. They have a religion, but without that relationship with the Lord. ಅನೇಕ ಕ್ರೈಸ್ತರನ್ನು ನೋಡುವಾಗ ಅವರು ತಮ್ಮ ಹುಟ್ಟಿನಿಂದ ಕ್ರೈಸ್ತರಾಗಿದ್ದಾರೆ, ಆದರೆ ಅದು ಕೇವಲ ಧರ್ಮವಾಗಿ ಅವರು ಅದರಲ್ಲಿ ಹುಟ್ಟಿದ್ದಾರೆಯೋ ಹೊರತು ನಿಜ ದೇವರೊಟ್ಟಿಗೆ ಯಾವುದೇ ವೈಯಕ್ತಿಕ ಸಂಬಂಧವನ್ನು ಹೊಂದಿಲ್ಲ. Not only in Christendom, in our own midst, in our assemblies, we have to ask how many believers are genuine.
ಕೇವಲ ಕ್ರೈಸ್ತರಲ್ಲಿ ಮಾತ್ರವಲ್ಲ, ಬದಲಾಗಿ ನಮ್ಮ ಸ್ವಂತ ಸಭೆಗಳಲ್ಲಿಯೂ ಸಹ ನಿಜವಾದ ವಿಶ್ವಾಸಿಗಳು ಎಷ್ಟು ಮಂದಿ ಇದ್ದಾರೆ ಎಂಬಂತಹ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕು. Now, many times we think like that the Old Testament sacrifices only covered the sin and Jesus Christ took away the sin. ನಾವು ಈ ರೀತಿ ಓದುತ್ತೇವೆ ಏನೆಂದರೆ, ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಅಥವಾ ಜನರು ಮಾಡುತ್ತಿದ್ದಂತಹ ಪಾಪಗಳನ್ನ ಅವರ ಯಜ್ಞಗಳು ಕೇವಲ ಮರೆ ಮಾಡುತ್ತಿದ್ದವು, ಆದರೆ ಯೇಸು ಕ್ರಿಸ್ತನು ಆ ಪಾಪಗಳನ್ನೆಲ್ಲ ತೆಗೆದು ಹಾಕಿದನು. But when we read it, when the sacrifice is done properly, God promises that they will be forgiven. ಆದರೆ ನಿಜವಾಗಿಯೂ ಸರಿಯಾಗಿ ಆ ಒಂದು ಯಜ್ಞವನ್ನು ಸಮರ್ಪಣೆ ಮಾಡಿರುವುದಾದರೆ ದೇವರು ಅವರ ಪಾಪಗಳನ್ನ ಕ್ಷಮಿಸುತ್ತಿದ್ದನು. Levitical sacrifices had a number of limitations. ಯಾಜಕ ಕಾಂಡದಲ್ಲಿ ಇರುವಂತಹ ಯಜ್ಞಗಳು ಅನೇಕ ಕುಂದುಕೊರತೆಗಳನ್ನ ಅವು ಹೊಂದಿದ್ದವು. It did not atone for the sin nature or willful act of sin. ಆ ಒಂದು ಯಜ್ಞಗಳು ಒಬ್ಬ ಮನುಷ್ಯನಲ್ಲಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಪಾಪದ ಸ್ವಭಾವಕ್ಕಾಗಲಿ ಅಥವಾ ಆತನು ಬೇಕಂತಲೇ ಮಾಡಿದಂತಹ ಪಾಪಗಳನ್ನ ಅವು ನಿವಾರಣೆ ಮಾಡುತ್ತಿರಲಿಲ್ಲ. It was only mainly with sins of ignorance. ತಿಳಿಯದೆ ಮಾಡಿದಂತಹ ಪಾಪಗಳಿಗೆ, ತಪ್ಪುಗಳಿಗೆ ಮಾತ್ರ ಅವು ಯಜ್ಞಗಳು ಸಮರ್ಪಿಸಲ್ಪಡುತ್ತಿದ್ದವು. These sins sacrifices had to be repeated, though therefore there was a remembrance of sin again and again. ಆದ್ದರಿಂದ ಪ್ರತಿ ಸರಿಯೂ ಆತನು ಪಾಪ ಮಾಡುವಾಗ ಪಾಪ ಕ್ಷಮಾಪಣೆಗಾಗಿ ಆತನು ಯಜ್ಞಗಳನ್ನ ಸಮರ್ಪಿಸಲ್ಪಡಬೇಕಾಗಿತ್ತು. ಆದ್ದರಿಂದ ಪ್ರತಿ ಯಜ್ಞಗಳು ಸಮರ್ಪಿಸಲ್ಪಡುವಾಗಲೂ ಆತನ ಪಾಪದ ನೆನಪು ಆ ಮನುಷ್ಯನಿಗೆ ಬರುತ್ತಿತ್ತು. Read Romans 3:25. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25ನೇ ವಚನವನ್ನು ದಯಮಾಡಿ ಓದಿರಿ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. Yeah, so we see that the sufficiency of Jesus Christ's sacrifice compared to the Levitical sacrifice. ಯಾಜಕರು ಸಮರ್ಪಿಸುತ್ತಿದ್ದಂತಹ ಯಜ್ಞಕ್ಕೂ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿದಂತಹ ಆ ಒಂದು ಯಜ್ಞಕ್ಕೂ ಇರುವಂತಹ ಪರಿಪೂರ್ಣತೆಯನ್ನ ನಾವು ಇಲ್ಲಿ ಕಾಣುತ್ತೇವೆ. When an Israelite worshipper laid his hand on the animal victim, he identified himself with the animal as his substitute. ಒಬ್ಬ ಇಸ್ರಾಯೇಲನು ತಾನು ಪಾಪ ಮಾಡಿದಾಗ ಆ ಯಜ್ಞ ಪಶುವಿನ ತಲೆಯ ಮೇಲೆ ಆತನ ಕೈಗಳನ್ನ ಬಲಗೈಯನ್ನು ಇಡುವಾಗ ಆ ಯಜ್ಞ ಪಶುವಿನೊಟ್ಟಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಿದ್ದನು. When done in faith, it accomplished a symbolic transfer of his sin and a legal transfer of his guilt to that animal. ಆತನು ನಂಬಿಕೆಯಿಂದ ಆ ಪಶುವಿನ ಮೇಲೆ ತನ್ನ ಕೈಗಳನ್ನ ಇಡುವಾಗ ಆತನ ನಂಬಿಕೆಯ ಮೂಲಕ ಆ ಒಂದು ನ್ಯಾಯಬದ್ಧವಾಗಿ ವಿಧಿಸಲ್ಪಡಬೇಕಾಗಿದ್ದಂತಹ ಆ ಶಿಕ್ಷೆಯು ಆ ಪಶುವಿಗೂ ಮತ್ತು ಒಂದು ದೃಶ್ಯದ ರೀತಿಯಲ್ಲಿ ಅಥವಾ ಲೈಕ್ ಅ ಸಿಂಬಲ್ ಅಥವಾ ಒಂದು ಚಿತ್ರಣದ ರೀತಿಯಲ್ಲಿ ಆ ಪಶುವೇ ಈತನಾಗುತ್ತಿದ್ದನು. But ultimately it is Christ who was the sin bearer of the whole world's sin, or our substitute, the Lamb of God. ಆದರೆ ಕಟ್ಟಕಡೆಯದಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ಆ ಯಜ್ಞ ಪಶುವಾಗಿದ್ದನು ಮತ್ತು ಆತನು ಇಡೀ ಮಾನವರ ಪಾಪಗಳನ್ನ ತಾನು ಹೊತ್ತುಕೊಂಡು ಯಜ್ಞ ಸಮರ್ಪಿಸಿ ಒಂದೇ ಸಾರಿ ಆ ಕಾರ್ಯವನ್ನ ಶಿಲುಬೆ ಮೇಲೆ ಮಾಡಿ ಮುಗಿಸಿದನು. We can also say this book is a book of the blood. 87 times blood is mentioned in this book. ಮತ್ತು ಈ ಒಂದು ಪುಸ್ತಕವು ರಕ್ತದ ಪುಸ್ತಕ ಎಂಬುದಾಗಿಯೂ ಸಹ ನಾವು ಕರೆಯಬಹುದು. ಯಾಕಂದ್ರೆ ಸುಮಾರು 87 ಬಾರಿ ಈ ಪುಸ್ತಕದಲ್ಲಿ ರಕ್ತ ಎಂಬುದಾಗಿ ನಮೂದಿಸಲ್ಪಟ್ಟಿದೆ. It is also a book where God called Moses and gave him directly his word. ಈ ಒಂದು ಪುಸ್ತಕವು ದೇವರು ಮೋಶೆಯನ್ನ ಕರೆದು ನೇರವಾಗಿ ತನ್ನ ಮಾತುಗಳನ್ನ ಆಜ್ಞೆಗಳನ್ನ ಕೊಟ್ಟಿರುವಂತಹ ಪುಸ್ತಕವಾಗಿದೆ. We are also a called out people according to John 10 verse 27.
ಆ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದ ಪ್ರಕಾರ ನಾವು ಸಹ ಕರೆಯಲ್ಪಟ್ಟಂತಹ ಜನರಾಗಿದ್ದೇವೆ. So as we summarize this book, ಈ ಒಂದು ಪುಸ್ತಕವನ್ನು ಸಾರಾಂಶವಾಗಿ ಹೇಳುವುದಾದರೆ, the book of worship, ಇದು ಒಂದು ಆರಾಧನೆ ಪುಸ್ತಕವಾಗಿದೆ, sacrifice, ಯಜ್ಞದ ಪುಸ್ತಕ, ceremony and rituals, ಮಾಡಬೇಕಾದಂತಹ ಕ್ರಮಗಳು ಮತ್ತು ಆಚಾರಗಳು, instructions and washings, ಮತ್ತು ತೊಳೆಯಲ್ಪಡುವುದು ಮತ್ತು ನಿರ್ದೇಶನಗಳು, holy days observance, conditions and warnings. ಮತ್ತು ಸೇವಕರುಗಳ ಪರಿಶುದ್ಧ ದಿನವು ಮತ್ತು ಆಚರಿಸಬೇಕಾದ ಎಚ್ಚರಿಕೆಯ ಮಾತುಗಳು ಮತ್ತು ಷರತ್ತುಗಳು. All these physical things are given to teach spiritual truth. ಈ ಎಲ್ಲ ಭೌತಿಕ ಸಂಗತಿಗಳು ಆತ್ಮೀಕ ವಿಷಯಗಳನ್ನ, ಆತ್ಮಿಕ ಪಾಠಗಳನ್ನ ಕಲಿಸಲಿಕ್ಕಾಗಿ ಕೊಡಲ್ಪಟ್ಟಿವೆ. 1 Corinthians 10:11. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. Romans 15:4. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ. Romans 15:4. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಹಲೋ ಅಂಕಲ್, ನಿಮ್ ಸೈಡ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂಕಲ್. New Testament believers, for us today, worship is not by a ritual or limited to a place. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ನಮಗೆ ಆರಾಧನೆ ಎಂಬಂಥದ್ದು ಒಂದು ಸ್ಥಳಕ್ಕಾಗಲಿ ಅಥವಾ ಕೇವಲ ಆಚಾರಗಳಿಗಾಗಿ ಸೀಮಿತವಾದದ್ದಲ್ಲ. John explained that, Jesus explained that to the Samaritan woman. ಯೇಸು ಕ್ರಿಸ್ತನು ಈ ವಿಷಯವನ್ನ ಸಮಾರ್ಯ ಸ್ತ್ರೀಗೆ ವಿವರಿಸಿದನು. Okay, so two things in this book. One, way to God is by sacrifice. ಎರಡು ಸಂಗತಿಗಳನ್ನ ಈ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಏನೆಂದರೆ, ದೇವರ ಬಳಿಗೆ ಹೋಗಲು ಇರುವಂತಹ ಮಾರ್ಗ ಮಾತ್ರ. It was breaking up. ಮೂಲಕ ಮಾತ್ರ. A way to God is by sacrifice. ಮೊದಲನೆಯದು, ದೇವರ ಬಳಿಗೆ ಯಜ್ಞದ ಮೂಲಕ ಮಾತ್ರ ಮಾರ್ಗವಿದೆ. Walk with God is by sanctification. ದೇವರೊಟ್ಟಿಗೆ ನಡೆಯಬೇಕಾದರೆ ನಿನ್ನನ್ನು ನೀನು ಶುದ್ಧೀಕರಿಸಿಕೊಂಡರೆ ಮಾತ್ರ ನಡೆಯಬಹುದು. These two things are very important for us to know. ಈ ಎರಡು ಸಂಗತಿಗಳನ್ನ ನಾವು ತಿಳಿದುಕೊಳ್ಳುವಂಥದ್ದು ಅತ್ಯಂತ ಪ್ರಾಮುಖ್ಯವಾದದ್ದು. Let me repeat it again. Way to God, to approach God, is through sacrifice. ಮತ್ತೆ ನಾನು ಅದನ್ನ ಪುನರುಚ್ಚರಿಸುತ್ತೇನೆ. ಏನೆಂದರೆ, ದೇವರ ಬಳಿಗೆ ಹೋಗಲು ಇರುವಂತಹ ಮಾರ್ಗ ಅದು ಯಜ್ಞದ ಮೂಲಕ ಮಾತ್ರ. But the walk with God is by sanctification. ಆದರೆ ದೇವರೊಟ್ಟಿಗೆ ನಡೆಯಬೇಕಾದರೆ ಅದು ಶುದ್ಧೀಕರಣದ ಮೂಲಕ ಮಾತ್ರ ಸಾಧ್ಯ. 45 times atonement is mentioned when we talk about way to God. 41 ಬಾರಿ ಆ ಒಂದು ಸಂಧಾನ ಎಂಬಂತಹ ಮಾತು ಈ ಪುಸ್ತಕದಲ್ಲಿ ನಮೂದಿಸಲ್ಪಟ್ಟಿದೆ.
Atonement. Atonement is Papa Nivarane. ಪಾಪ ನಿವಾರಣೆ. ಪಾಪ ನಿವಾರಣೆ ಎಂಬಂತಹ ಆ ಒಂದು ಪದವು 41 ಬಾರಿ ಪುಸ್ತಕದಲ್ಲಿ ನಮೂದಿಸಲ್ಪಟ್ಟಿದೆ. God never accepted the blood of bulls and goats. ದೇವರು ಎಂದು ಆ ಯಜ್ಞ ಹೋರಿಕರಗಳ ರಕ್ತವನ್ನ ಆತನು ಸ್ವೀಕರಿಸಲಿಲ್ಲ. But he required blood to be shed. ಆದರೆ ಆತನು ಯಜ್ಞ ಇದು ರಕ್ತ ಸಮರ್ಪಣೆಯ ಮೂಲಕ ಮಾತ್ರ ಆತನ ಬಳಿಗೆ ಬರಬಹುದಿತ್ತು. Old Testament believers were, in one sense, they were saved by credit. In other words, they were looking forward to what Christ will do on the cross. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಮುಂದೆ ಅವರಿಗೆ ಸಿಕ್ಕುವಂತಹ ಆ ರಕ್ಷಣೆಯನ್ನ ಎದುರು ನೋಡುವವರಾಗಿ ಅವರು ಹೋಗುತ್ತಿದ್ದರು. ಯೇಸು ಕ್ರಿಸ್ತನನ್ನ In English we can say they were saved by credit, what is going to happen in the future. ಅದರ ಅರ್ಥ ಮುಂದೆ ಏನು ಸಂಭವಿಸಲ್ಪಡುತ್ತಿತ್ತೋ ಅದರ ಆಧಾರದ ಮೇಲೆ, ಅದರ ಮೇಲೆ ಇಟ್ಟಂತಹ ನಂಬಿಕೆಯ ಮೇಲೆ ಅವರು ರಕ್ಷಿಸಲ್ಪಡುತ್ತಿದ್ದರು. When Jesus died on the cross, he said, "It is finished." It is a word tetelestai, that means paid in full. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನ ಬಿಟ್ಟಾಗ ಎಲ್ಲಾ ತೀರಿತು ಎಂಬುದಾಗಿ ಹೇಳಿದನು. ಅದಕ್ಕೆ ಇರುವಂತಹ ಮೂಲ ಭಾಷೆ ಟೆಟಲಸ್ಟೈ ಅಂತ, ಅಂದರೆ ಎಲ್ಲ ಕೊಡಲ್ಪಡಬೇಕಾದಂತಹ ಸಾಲವು ಕೊಟ್ಟು ತೀರಿಸಲ್ಪಟ್ಟಿತು. But walk with God is by sanctification. ಆದರೆ ದೇವರೊಟ್ಟಿಗೆ ನಾವು ನಡೆಯಬೇಕಾದರೆ ನಮ್ಮನ್ನ ಶುದ್ಧೀಕರಿಸಿಕೊಂಡರೆ ಮಾತ್ರ ಅದು ಸಾಧ್ಯ. 87 times sanctification, holiness is mentioned in this book, or holiness. 87 ಬಾರಿ ಈ ಪುಸ್ತಕದಲ್ಲಿ ಪರಿಶುದ್ಧತೆ ಎಂಬಂತಹ ಆ ಒಂದು ಪದವು ಪ್ರಯೋಗಿಸಲ್ಪಟ್ಟಿದೆ. Hebrews 13, 20 and 21. Please read it. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ದಯಮಾಡಿ ಓದಿರಿ. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸುವಿನ ಮೂಲಕ ತನಗೆ ಸಮರ್ಪಕವಾದನ್ನು ನಮ್ಮಲ್ಲಿ ನಡೆಸಲಿ. ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. Yeah, God expects us to be a sanctified people. ದೇವರು ನಮ್ಮನ್ನ ಪರಿಶುದ್ಧರಾದ ಜನವಾಗಿರಬೇಕು ಎಂಬುದಾಗಿ ಬಯಸುತ್ತಾನೆ. When it comes to salvation, it is an event. ರಕ್ಷಣೆಯ ಕುರಿತಾಗಿ ನಾವು ನೋಡುವಾಗ ಅದು ಒಂದು ಸಾರಿ ಸಂಭವಿಸುವಂತಹ ಘಟನೆಯಾಗಿದೆ. Even though there is a 3 tense salvation we see in the New Testament, ನಾವು ಹೊಸ ಒಡಂಬಡಿಕೆಯಲ್ಲಿ 3 ಕಾಲಗಳಲ್ಲಿಯೂ ರಕ್ಷಣೆಯ ಕುರಿತಾಗಿ ನಾವು ನೋಡುತ್ತೇವೆ. we are saved from the penalty of sin when we believe. ನಾವು ನಂಬಿಕೆ ಇಡುವಾಗ ಆ ಪಾಪದ ಆ ಒಂದು ಶಿಕ್ಷೆಯಿಂದ ನಾವು ತಪ್ಪಿಸಿಕೊಂಡಿದ್ದೇವೆ. No more condemnation to those who are in Christ. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಇನ್ನೆಂದಿಗೂ ಆ ಪಾಪದ ನಿರ್ಣಯವು ಇಲ್ಲವೇ ಇಲ್ಲ. ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. But daily we are saved from the power of sin. ಆದರೆ ಪ್ರತಿದಿನಾಲೂ ನಾವು ಪಾಪದ ಬಲದಿಂದ ತಪ್ಪಿಸಲ್ಪಡುತ್ತಿದ್ದೇವೆ, ಶಕ್ತಿಯಿಂದ. And one day we will be redeemed from the presence of, saved from the presence of sin. ಭವಿಷ್ಯದಲ್ಲಿ ಒಂದು ದಿನ ನಾವು ಈ ಒಂದು ಪಾಪದ ಪ್ರಸನ್ನತೆಯಿಂದಲೇ ಅಥವಾ ಪಾಪದ ಸಾನ್ನಿಧ್ಯದಿಂದಲೇ ನಾವು ರಕ್ಷಿಸಲ್ಪಡುತ್ತೇವೆ. Same way, sanctification also we see a process. ಅದೇ ರೀತಿಯಲ್ಲಿ ಶುದ್ಧೀಕರಣವು ಸಹ ಅದು ಒಂದು ಪ್ರಕ್ರಿಯೆಯಾಗಿದೆ. When we are saved, we were positionally sanctified, made right with God. ನಾವು ರಕ್ಷಿಸಲ್ಪಡುವಾಗ ನಮ್ಮ ಸ್ಥಾನದಲ್ಲಿ ನಾವು ನೀತಿವಂತರಾಗುತ್ತೇವೆ, ಅಥವಾ ದೇವರೊಟ್ಟಿಗೆ ನಾವು
ಶುದ್ಧಿತರಾಗುತ್ತೇವೆ, but daily we need to be sanctified. That ಶುದ್ಧರಾಗಿದ್ದೇವೆ. is practical sanctification. We need to be daily sanctified practically. ಪಡಬೇಕಾಗುತ್ತದೆ. ಪ್ರತಿದಿನಾಲೂ ನಾವು ಪ್ರಾಯೋಗಿಕವಾಗಿ ಶುದ್ಧೀಕರಿಸಲ್ಪಡಬೇಕಾಗುತ್ತದೆ. One day when the Lord comes and takes us from here, we will be perfectly sanctified. ಒಂದು ದಿನ ಕರ್ತನು ಈ ಲೋಕಕ್ಕೆ ಬಂದು ನಮ್ಮನ್ನ ಕರೆದುಕೊಂಡು ಹೋಗುವಾಗ ನಾವು ಪರಿಪೂರ್ಣರಾಗಿ ಪರಿಶುದ್ಧರಾಗಿರುತ್ತೇವೆ. In this book, we also see God giving strict laws concerning diet, social life, and daily details about their social life. ಮತ್ತು ಈ ಒಂದು ಪುಸ್ತಕದಲ್ಲಿ ನಾವು ದೇವರು ಅವರು ತಿನ್ನಬೇಕಾದಂತಹ ಆಹಾರ ಪದಾರ್ಥಗಳ ಕುರಿತಾಗಿ ಮತ್ತು ಅವರ ಸಾಮಾಜಿಕ ಜೀವಿತದ ಕುರಿತಾಗಿ ಮತ್ತು ದೈನಂದಿನವಾದಂತಹ ಸಾಮಾಜಿಕ ನಡವಳಿಕೆಗಳ ಕುರಿತಾಗಿ ಆಜ್ಞೆಗಳು ಅಥವಾ ಶಾಸನಗಳು ಕೊಡಲ್ಪಟ್ಟಿರುವುದನ್ನ ನಾವು ನೋಡುತ್ತೇವೆ. These laws have a greater spiritual application to his people today, you and I. ಈ ಶಾಸನಗಳು ಇಂದು ಜೀವಿಸುತ್ತಿರುವಂತಹ ಆತನ ಜನರಾದಂತಹ ಆತನ ಮಕ್ಕಳಾದಂತಹ ನಮಗೆ ನಿಮಗೆ ಆತ್ಮೀಕವಾಗಿ ಅತ್ಯಂತ ಒಳ್ಳೆಯ ಅನುಕೂಲತೆಗಳನ್ನ ಅಥವಾ ಒಳ್ಳೆಯ ಪಾಠಗಳನ್ನ ನಾವು ಕೊಡುತ್ತವೆ. So Leviticus is a remarkable book. ಆದ್ದರಿಂದ ಯಾಜಕಕಾಂಡ ಪುಸ್ತಕವೆಂಬಂತದ್ದು ಅದ್ಭುತವಾದಂತಹ ಪುಸ್ತಕವಾಗಿದೆ. But sadly it is a dull book to average Christian. You don't find many people studying, reading and studying this book. ಆದರೆ ಒಬ್ಬ ಸಾಮಾನ್ಯ ಕ್ರೈಸ್ತನಿಗೆ ಈ ಒಂದು ಪುಸ್ತಕವು ಆಸಕ್ತಿದಾಯಕವಾಗಿಲ್ಲ, ಯಾಕಂದ್ರೆ ಅನೇಕರು ಈ ಪುಸ್ತಕವನ್ನ ಅಧ್ಯಯನ ಮಾಡದೇ ಇರುವುದನ್ನ ನಾವು ನೋಡುತ್ತೇವೆ. The 5 offerings in this book is a crystal clear reference to our Lord Jesus Christ. ಈ ಪುಸ್ತಕದಲ್ಲಿ ಕೊಡಲ್ಪಟ್ಟಿರುವಂತಹ 5 ಯಜ್ಞಗಳು ಅದು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನನ್ನೇ ಸ್ಪಷ್ಟವಾಗಿ ಸೂಚಿಸುವಂತವುಗಳಾಗಿವೆ. When we study about how the priests are consecrated, ಯಾವ ರೀತಿಯಲ್ಲಿ ಯಾಜಕರು ಶುದ್ಧೀಕರಿಸಲ್ಪಡುತ್ತಿದ್ದರು ಎಂಬುದನ್ನ ನಾವು ಓದುವಾಗ, consecration is ಶುದ್ಧೀಕರಣ ಅಲ್ಲ, ಸಮರ್ಪಣೆ. How they need to be consecrated. ಯಾವ ರೀತಿಯಲ್ಲಿ ಯಾಜಕರನ್ನ ಯಾಜಕ ಸೇವೆಗಾಗಿ ಸಮರ್ಪಿಸಲಾಗುತ್ತಿತ್ತು ಅಥವಾ ಸಮರ್ಪಣೆ ಮಾಡಲಾಗುತ್ತಿತ್ತು ಎಂಬುದನ್ನು ನಾವು ಓದುವಾಗ, we seldom understand how important is Christian consecration. ನಾವು ಅನೇಕ ಸಂದರ್ಭಗಳಲ್ಲಿ ಕ್ರೈಸ್ತರು ಸಹ ಯಾವ ರೀತಿ ಸಮರ್ಪಣೆಯನ್ನ ಮಾಡಿಕೊಳ್ಳಬೇಕು ಎಂಬುದರ ಕುರಿತಾಗಿ ನಾವು ಹೆಚ್ಚು ಧ್ಯಾನ ಮಾಡದವರಾಗಿದ್ದೇವೆ. The diet God gave to Israelites, ಇಸ್ರಾಯೇಲರಿಗೆ ದೇವರು ಕೊಟ್ಟಂತಹ ಆಹಾರ ಕ್ರಮವನ್ನ ನಾವು ನೋಡುವುದಾಗ, it has sanitary benefits and therapeutic benefits. ಆ ಒಂದು ಆಹಾರ ಪದ್ಧತಿಯಿಂದ ಇಸ್ರಾಯೇಲರಿಗೆ ಅದು ಅವರ ದೇಹವನ್ನು ಶುದ್ಧೀಕರಿಸಲ್ಪಡುವುದರೊಟ್ಟಿಗೆ ಅವರಿಗೆ ಆರೋಗ್ಯವನ್ನು ಸಹ ಕೊಡುತ್ತಿತ್ತು. But it contains much spiritual food for New Testament believers. ಆದರೆ ಅವರ ಆಹಾರ ಕ್ರಮದಲ್ಲಿ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಆತ್ಮೀಕ ಆಹಾರವು ಒದಗಿಸಲ್ಪಟ್ಟಿದೆ. In chapter 12 we see the importance of motherhood. ಆ 12ನೇ ಅಧ್ಯಾಯದಲ್ಲಿ ನಾವು ಆ ತಾಯಿತನದ ಕುರಿತಾದಂತಹ ತಾಯಿತನದ ಪ್ರಾಮುಖ್ಯತೆಯನ್ನ ಅಲ್ಲಿ ನಾವು ಓದುತ್ತೇವೆ. In much attention is given to leprosy and its cleansing. ಮತ್ತು ಕುಷ್ಠರೋಗಕ್ಕೂ ಮತ್ತು ಅದರ ಶುದ್ಧೀಕರಣಕ್ಕೂ ಹೆಚ್ಚು ಪ್ರಾಮುಖ್ಯತೆಯನ್ನು ಈ ಪುಸ್ತಕದಲ್ಲಿ ಕೊಡಲ್ಪಟ್ಟಿದೆ. It is a type of sin and its defiling effect on man. ಕುಷ್ಠವೆಂಬಂಥದ್ದು ಅದು ಒಂದು ಪಾಪದ ರೀತಿಯಲ್ಲಿ ಅದು ಮನುಷ್ಯನನ್ನ ಹೊಲೆ ಮಾಡುವಂತದ್ದಾಗಿದೆ. The great day of atonement we see in chapter 16, it is a portrait of the sacrifice of Christ. 16ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಆ ಯಜ್ಞ ಸಮರ್ಪಣೆಯ ಮಹಾದಿನ ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಚಿತ್ರಣವಾಗಿದೆ. God is interested in the family life of his people, his business life and social life. That is
absolutely true with us. ದೇವರು ಇಸ್ರಾಯೇಲರ ಕೌಟುಂಬಿಕ ಜೀವಿತ, ಅವರ ವ್ಯಾಪಾರ ಮತ್ತು ಅವರ ಸಾಮಾಜಿಕ ಜೀವಿತದ ಕುರಿತಾಗಿ ಚಿಂತಿಸುವವನಾಗಿದ್ದಾನೆ ಎಂಬುದು ಈ ಪುಸ್ತಕದಲ್ಲಿ ನಮಗೆ ಗೊತ್ತಾಗುತ್ತದೆ. ಅದು ನಮ್ಮ ವಿಶ್ವಾಸಿಗಳಂತ ನಮ್ಮ ಜೀವಿತದಲ್ಲಿಯೂ ಸಹ ಸತ್ಯವಾಗಿದೆ. We cannot be holy Sunday morning and think that I can live as I like Monday through Saturday. ನಾನು ಕೇವಲ ಭಾನುವಾರ ಮಾತ್ರ ಪರಿಶುದ್ಧನಾಗಿದ್ದು ಭಾನುವಾರದ ಮುಂಜಾನೆ ಉಳಿದ ದಿನಗಳು ನನ್ನ ಇಷ್ಟಕ್ಕೆ ತಕ್ಕ ಹಾಗೆ ನಾನು ಜೀವಿಸಬಹುದು ಎಂಬುದಾಗಿ ನೆನೆಸಬಾರದು. The many feasts we read in this book, ಈ ಪುಸ್ತಕದಲ್ಲಿ ಅನೇಕ ಹಬ್ಬಗಳ ಕುರಿತಾಗಿ ನಾವು ಓದುತ್ತೇವೆ. it furnishes a prophetic program for God's agenda for all time. ದೇವರು ನಿತ್ಯತ್ವಕ್ಕೂ ತಾನು ಇಟ್ಟುಕೊಂಡಿರುವಂತಹ ಯೋಜನೆಯ ಒಂದು ವೇಳಾಪಟ್ಟಿಯನ್ನ ಈ ಒಂದು ಹಬ್ಬಗಳು ನಮಗೆ ಸೂಚಿಸುತ್ತವೆ. The laws given about the land of Palestine is also very important. ಆ ಪ್ಯಾಲೆಸ್ತೀನ್ ದೇಶದ ಕುರಿತಾಗಿ ದೇವರು ಕೊಟ್ಟಿರುವಂತಹ ಆಜ್ಞೆಗಳು ಸಹ ಅತ್ಯಂತ ಪ್ರಾಮುಖ್ಯವಾದವುಗಳು. The nation of Israel and the promised land is intertwined. It goes together. ದೇವ ಜನರಾದಂತಹ ಇಸ್ರಾಯೇಲರು ಮತ್ತು ಅವರಿಗೆ ವಾಗ್ದಾನ ಮಾಡಿದಂತಹ ದೇಶ ಅವೆರಡು ಒಟ್ಟಿಗೆ ಹೋಗುವಂತವುಗಳಾಗಿವೆ, ಅವೆರಡು ಹಾಸುಹೊಕ್ಕಾಗಿವೆ. So Lord willing, next week we will start the content of the book. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು ಈ ಒಂದು ಪುಸ್ತಕದಲ್ಲಿರುವಂತಹ ವಿಷಯಗಳ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. So in the book of Genesis we see man ruined by sin. ಆದ್ದರಿಂದ ಆದಿಕಾಂಡ ಪುಸ್ತಕದಲ್ಲಿ ನಾವು ಮನುಷ್ಯನು ಪಾಪದಿಂದ ಕೆಡಲ್ಪಡುವುದನ್ನ ನಾವು ನೋಡಿದೆವು. In the book of Exodus we saw man redeemed. ಅದೇ ರೀತಿಯಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಆ ಮಾನವನಿಗಾದಂತಹ ವಿಮೋಚನೆಯ ಕುರಿತಾಗಿ ನೋಡಿದೆವು. In the book of Leviticus we see man worshipping and walking with God. ಯಾಜಕಾಂಡ ಪುಸ್ತಕದಲ್ಲಿ ಆ ಮನುಷ್ಯನು ಆರಾಧನೆ ಮಾಡುತ್ತಿರುವುದನ್ನ ಮತ್ತು ದೇವರೊಟ್ಟಿಗೆ ನಡೆಯುವುದನ್ನ ನಾವು ನೋಡುತ್ತೇವೆ. There is also contrast between Exodus and Leviticus. ವಿಮೋಚನಾ ಕಾಂಡ ಪುಸ್ತಕಕ್ಕೂ ಯಾಜಕಾಂಡ ಪುಸ್ತಕಕ್ಕೂ ಕೆಲವು ತದ್ವಿರುದ್ಧಗಳು ಅಥವಾ ವಿರೋಧಾಭಾಸಗಳಿರುವುದನ್ನ ವ್ಯತ್ಯಾಸಗಳಿರುವುದನ್ನ ನಾವು ನೋಡುತ್ತೇವೆ. In Exodus we see the offer of pardon. ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ವಾಟ್ ಇಸ್ ಇಟ್ ಅಂಕಲ್? Pardon, ಕ್ಷಮಾಪಣೆ. ಕ್ಷಮಾಪಣೆಯ ಕುರಿತಾಗಿ ನಾವು ನೋಡುತ್ತೇವೆ. In Leviticus we see purity. ಯಾಜಕಾಂಡ ಪುಸ್ತಕದಲ್ಲಿ ಪರಿಶುದ್ಧತೆಯ ಕುರಿತಾಗಿ ನೋಡುತ್ತೇವೆ. In Exodus God's approach to man, in Leviticus man's approach to God. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ದೇವರು ಮನುಷ್ಯನ ಬಳಿಗೆ ಬರುವುದನ್ನ ನಾವು ನೋಡುತ್ತೇವೆ. ಆದರೆ ಯಾಜಕಾಂಡ ಪುಸ್ತಕದಲ್ಲಿ ಮನುಷ್ಯನು ದೇವರ ಬಳಿಗೆ ಬರುವುದನ್ನ ನಾವು ನೋಡುತ್ತೇವೆ. In Exodus Christ is the savior, in Leviticus he is the sanctifier. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಕ್ರಿಸ್ತನೇ ಆ ವಿಮೋಚಕನಾಗಿದ್ದಾನೆ. ಅದೇ ರೀತಿಯಲ್ಲಿ ಯಾಜಕಾಂಡ ಪುಸ್ತಕದಲ್ಲಿ ಆತನು ಶುದ್ಧೀಕರಣ ಮಾಡುವ ವ್ಯಕ್ತಿಯಾಗಿ ಕಾಣುತ್ತಾನೆ. In Exodus man's guilt is prominent. ಆ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಮಾನವನ ಪಾಪವೋದೆ ಎದ್ದು ಕಾಣುತ್ತದೆ. In guilt ಅಂದ್ರೆ ಅಳುಕ. What do you call it? ಅಳುಕ. The guilt. Yes, uncle. ಮಾನವನ ಪಾಪ ಪ್ರಜ್ಞೆ ಅದು ಎದ್ದು ಕಾಣುತ್ತದೆ. In Leviticus it is man's defilement. ಪಾಪ ಪ್ರಜ್ಞೆ ಅಂಕಲ್, ಗಿಲ್ಟ್ ಮೀನ್ಸ್. Yeah. In Leviticus it is the defilement. ಆದರೆ ಯಾಜಕಾಂಡ ಪುಸ್ತಕದಲ್ಲಿ ಮಾನವನ ಆ ಅಪರಿಶುದ್ಧತೆಯು ಅದು ಎದ್ದು ಕಾಣುತ್ತದೆ. In Exodus God speaks out of the Mount Sinai. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ದೇವರು ಸೀನಾಯಿ ಬೆಟ್ಟದ ಮೂಲಕ ಅಥವಾ ಸೀನಾಯಿ ಬೆಟ್ಟದೊಳಗೆ ಇಂದ ಮಾತನಾಡುತ್ತಾನೆ. In the Leviticus he speaks out of the tabernacle. ಆದರೆ ಯಾಜಕಾಂಡ ಪುಸ್ತಕದಲ್ಲಿ ಆತನು ದೇವದರ್ಶನದ ಗುಡಾರದೊಳಗಿಂದ ಮಾತನಾಡುತ್ತಾನೆ. In Exodus man is made nigh to God, samibak, but nigh to God.
ವಿಮೋಚನ ಕಾಂಡ ಪುಸ್ತಕದಲ್ಲಿ ಮನುಷ್ಯನು ದೇವರ ಬಳಿಗೆ ಬಂದಿದ್ದಾನೆ. In Leviticus, man is kept nigh to God by sanctification. ಆದರೆ ಯಾಜಕಕಾಂಡ ಪುಸ್ತಕದಲ್ಲಿ ಮನುಷ್ಯನು ದೇವರ ಬಳಿಯಲ್ಲಿಯೇ ಆತನು ಇಡಲ್ಪಡುತ್ತಾನೆ. ಬಂದಂತ ಮನುಷ್ಯನು ಶುದ್ಧೀಕರಣದ ಮೂಲಕ ದೇವರ ಬಳಿಯಲ್ಲಿಯೇ ಆತನು ಇರುವುದನ್ನು ನಾವು ನೋಡುತ್ತೇವೆ. That is a little bit of the context or background of the book of Leviticus. ಯಾಜಕಕಾಂಡ ಪುಸ್ತಕದ ಕುರಿತಾದಂತ ಒಂದು ಸಣ್ಣ ವಿವರಣೆ ಮತ್ತು ಅದರ ಹಿನ್ನೆಲೆ ಇದಾಗಿದೆ. I have read many books and learned the commentaries written by godly men, because like I said, this book and Exodus book, these are not easy reading. So these books and reading of it has helped me. So the credit goes to God's servants who has written about it. The reading of it has helped me tremendously, and I hope you will stay with us in the study through the book of Leviticus. It will really benefit you and appreciate the work of Jesus Christ. ನಾನು ಈ ಪುಸ್ತಕದ ಅಧ್ಯಯನಕ್ಕಾಗಿ ಅನೇಕ ದೈವಶಾಸ್ತ್ರಜ್ಞರ ವ್ಯಾಖ್ಯಾನಗಳನ್ನ ಅಧ್ಯಯನ ಮಾಡಿದ್ದೇನೆ. ಆದ್ದರಿಂದ ಈ ಒಂದು ಅಧ್ಯಯನದ ಮೂಲಕ ನನಗೂ ತುಂಬಾ ಪ್ರಯೋಜನವಾಗಿದೆ, ಮತ್ತು ಇದರಿಂದ ನಿಮಗೆ ಪ್ರಯೋಜನವಾಗುವುದಾದರೆ ಅದರಿಂದ ಬರುವಂತಹ ಆ ಒಂದು ಹೊಗಳಿಕೆ ನನಗಲ್ಲ, ಬದಲಾಗಿ ಆ ಪುಸ್ತಕಗಳ ವ್ಯಾಖ್ಯಾನಗಳನ್ನ ಬರೆದಂತಹ ಕರ್ತೃಗಳಿಗೆ, ಬರಹಗಾರರಿಗೆ ಹೋಗುವಂತದ್ದಾಗಿದೆ. ಆದ್ದರಿಂದ ನೀವು ಈ ಪುಸ್ತಕದ ಅಧ್ಯಯನಕ್ಕೆ ಕೂಡಿ ಬರುವುದಾದರೆ ನಿಮಗೆ ಇದರಿಂದ ಹೆಚ್ಚಿನ ಆಶೀರ್ವಾದವು ಮುಂದಿನ ದಿನಗಳಲ್ಲಿ ದೊರೆಯುವಂತದ್ದಾಗಿರುತ್ತದೆ.